ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು NMMS ಎಕ್ಸಾಮ್ ನ ಮೊದಲನೇ ಭಾಗ ಮ್ಯಾಟ್ ನಲ್ಲಿ 13th ಟಾಪಿಕ್ 13ನೇ ಟಾಪಿಕ್ ಪ್ರಾಬ್ಲಮ್ಸ್ ಆನ್ ಕ್ಯೂಬ್ ಕಲರಿಂಗ್ ಇದನ್ನ ಸಾಲ್ವ್ ಮಾಡೋಣ. ಸೊ ಕ್ಯೂಬ್ ನ ಬೇಸಿಕ್ ಪ್ರಾಪರ್ಟೀಸ್ ನೋಡಿದ್ರೆ ಕ್ಯೂಬ್ ಗೆ ಎಷ್ಟು ಮುಖಗಳಿರುತ್ತೆ? ಹೌ ಮೆನಿ ಫೇಸಸ್ ಡಸ್ ಅ ಕ್ಯೂಬ್ ಹ್ಯಾವ್? 6 ಫೇಸಸ್, ಸರಿನಾ? ಆಮೇಲೆ 8 ವರ್ಟಿಸಸ್ ಯಾವ್ದ್ಯಾವ್ದು? 1 2 3 4 5 6 7. ಹಿಂದೆ ಕಾಣ್ದಿರೋದೊಂದು 8 ವರ್ಟಿಸಸ್. ಆಮೇಲೆ 12 ಎಡ್ಜಸ್. ಇದು 1 2 3 4, ಹಿಂದೆ 4, ಇಲ್ಲಿ 4, ಇಲ್ಲಿ ಇಲ್ಲಿ ಮತ್ತೆ ಇಲ್ಲಿ ಹಿಂದೊಂದು 4. ಸೊ ಟೋಟಲ್ 12 ಎಡ್ಜಸ್. ಎಡ್ಜಸ್ ಅಂದ್ರೆ ಅಂಚುಗಳು. ಎಷ್ಟು ಅಂಚುಗಳು? 12. 8 ಶೃಂಗಗಳು, 8 ವರ್ಟಿಸಸ್. 6 ಸರ್ವಸಮ ಮುಖಗಳು, 6 ಈಕ್ವಲ್ ಫೇಸಸ್. ಫೇಸಸ್ ಅಂದ್ರೆ ಯಾವುದು? ಇದು ಫೇಸ್. 6 ಮುಖಗಳು, ಸರಿನಾ? ಇದು ಬೇಸಿಕ್ ಪ್ರಾಪರ್ಟೀಸ್ ಆಫ್ ಅ ಕ್ಯೂಬ್. ಸೊ ಕ್ಯೂಬ್ಗೆ ಎಲ್ಲಾ ಸೈಡು ಈಕ್ವಲ್ ಆಗಿರುತ್ತೆ. ಇದು ಎ ಎ ಎ ಹೀಗಿರೋದು ಕ್ಯೂಬ್ ಅಂತ ಕರಿತೇವೆ, ಕ್ಯೂಬ್ ಅಥವಾ ಘನಾಕೃತಿ. ಇಲ್ಲಿ ಕೊಟ್ಟಿರೋದು ಫ್ರಂಟ್ ಟಾಪ್ ವ್ಯೂ ಆದ್ರೆ, ಫ್ರಂಟ್ ಇದು ಟಾಪ್ ಪಾರ್ಟ್ ಇದೆ, ಇದು ಫ್ರಂಟ್ ಪಾರ್ಟ್ ಇದೆ, ಇದು ಸರಿಯಲ್ಲ? ಸೊ ಇದು ಟಾಪ್ ಫ್ರಂಟ್ ವ್ಯೂ ಅಥವಾ ಮೇಲ್ಮುಖ ಮುಂಭಾಗದ ನೋಟ. ಇದು ಬ್ಯಾಕ್ ಬಾಟಮ್ ವ್ಯೂ, ಇದು ಬಾಟಮ್ ಅಲ್ಲ, ಮತ್ತೆ ಇದು ಬ್ಯಾಕ್. ಸೊ ಬ್ಯಾಕ್ ಬಾಟಮ್ ವ್ಯೂ ಅಥವಾ ಕೆಳಮುಖ ಹಿಂಭಾಗದ ನೋಟ. ಈ ಕೆಳಗಿನ ಚಿತ್ರಗಳನ್ನು ಬಳಸಿಕೊಂಡು ಪ್ರಶ್ನೆ ಸಂಖ್ಯೆ 1ರಿಂದ 7ರವರೆಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಆನ್ಸರ್ ದ ಕ್ವೆಶನ್ಸ್ ಫ್ರಮ್ 1 to 10 ಬೈ ಯೂಸಿಂಗ್ ಬಿಲೋ ಫಿಗರ್ಸ್. ಓಕೆನಾ? ಸೊ ಏನ್ ಕೊಟ್ಟಿದ್ದಾರೆ? ಫ್ರಂಟ್ ಟಾಪ್ ವ್ಯೂಗೆ ಕಲರ್ಸ್ ಯಾವ್ದಿದು? ಇದು ಯೆಲ್ಲೋ ಕಲರ್, ಇದು ಗ್ರೀನ್ ಕಲರ್, ಇದು ರೆಡ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಬ್ಯಾಕ್ ಬಾಟಮ್ ವ್ಯೂಗೆ ಇದು ಬ್ರೌನ್, ಬ್ಲೂ, ಪರ್ಪಲ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಈ ಚಿತ್ರನ ಎಲ್ಲಾ ಪ್ರಾಬ್ಲಮ್ಸ್ಗೂ ಯೂಸ್ ಮಾಡ್ಬೇಕು. ಸೊ ಪ್ರಾಬ್ಲಮ್ಸ್ ನೋಡೋಣ. ನೋಡಿ, so how many small cubes are 3 faces painted in the given figure? ಎಷ್ಟು ಚಿಕ್ಕ ಚಿಕ್ಕ ಕ್ಯೂಬ್ಗಳು. ಏನಾಗ್ತಿದೆ, ಈ ಪೂರ್ತಿ ಕ್ಯೂಬ್ ಅನ್ನ ಚಿಕ್ಕ ಚಿಕ್ಕ ಕ್ಯೂಬ್ಗಳನ್ನಾಗಿ ಡಿವೈಡ್ ಮಾಡಿದ್ದಾರೆ, ಸರಿಯಲ್ಲ? ಹೀಗೆ. ಸೊ ಪ್ರಶ್ನೆಗಳನ್ನ ಸಾಲ್ವ್ ಮಾಡಕ್ ಮುಂಚೆ ಫೇಸ್ ಗಳನ್ನ, ಚಿಕ್ಕ ಚಿಕ್ಕ ಕ್ಯೂಬ್ ನ ಫೇಸ್ ಗಳನ್ನ ನೋಡೋಣ. ಸೊ ಕಾರ್ನರ್ ಪೀಸಸ್, ಕಾರ್ನರ್ ಅಂದ್ರೆ ಇದು, ಇದು ಕಾರ್ನರ್. ಈ ತರ ಕಾರ್ನರ್ ಪೀಸ್ ಗಳು ಎಷ್ಟಿರುತ್ತೆ ದೊಡ್ಡ ಕ್ಯೂಬ್ ನಲ್ಲಿ? ಇದು ಒಂದಾದ್ರೆ ಇಲ್ಲೊಂದಿರುತ್ತೆ, ಇಲ್ಲೊಂದಿರುತ್ತೆ, ಇಲ್ಲೊಂದಿರುತ್ತೆ. ಆಮೇಲೆ ಈ ಕಡೆಗೂ 4 ಇರುತ್ತೆ, ಸರಿಯಲ್ಲ? 4 ಇರುತ್ತೆ. ಸೊ ಕಾರ್ನರ್ ಪೀಸಸ್ ಎಷ್ಟಿರುತ್ತೆ ಕ್ಯೂಬ್ ಅಲ್ಲಿ? ಕಾರ್ನರ್ ಪೀಸ್ ಒಟ್ಟು 8 ಇರುತ್ತೆ. ಈ ಎಲ್ಲಾ ಕಾರ್ನರ್ ಪೀಸ್ಗಳು ಎಷ್ಟು ಮುಖಗಳನ್ನ ಎಷ್ಟು ಮುಖಗಳು ಕಲರ್ ಆಗಿರುತ್ತೆ? 3 ಫೇಸ್ ಕಲರ್ಡ್. 3 ಫೇಸ್ ಕಲರ್ಡ್. ಎಲ್ಲಾ ಕಾರ್ನರ್ ಪೀಸ್ಗೂ ಎಷ್ಟು ಮುಖಗಳು ಕಲರ್ ಆಗಿರುತ್ತೆ? 3 ಮುಖಗಳು, 3 ಫೇಸಸ್. ಆಮೇಲೆ ಇದನ್ನ, ಈ ಫೇಸ್ ನ, ನೆಕ್ಸ್ಟ್ ಈ ಫೇಸ್ ನ ಏನಂತೀವಿ? ಸೈಡ್ ಪೀಸ್ ಅಂತೀವಿ. ಇದನ್ನ ಸೈಡ್ ಪೀಸ್ ಅಂತೀವಿ, ಸೈಡ್ ಪೀಸ್. ಸೈಡ್ ಪೀಸ್ ಎಷ್ಟಿರುತ್ತೆ? ಇಲ್ಲೊಂದಿರುತ್ತೆ, ಸರಿಯಲ್ಲ? ಇಲ್ಲೊಂದಿರುತ್ತೆ, ಇಲ್ಲೊಂದಿರುತ್ತೆ ಹಿಂದಕ್ಕೆ, ಆಮೇಲೆ ಇಲ್ಲೊಂದಿರುತ್ತೆ. ಸೊ ಈ ಸೈಡಿಗೆ ಎಷ್ಟಿದೆ? 4 ಇದೆ. ಅದೇ ಹಿಂದಕ್ಕೂ ಕೂಡ 4 ಇರುತ್ತೆ, ಸರಿಯಲ್ಲ? ಹಿಂದಕ್ಕೂ ಕೂಡ 4 ಇರುತ್ತೆ. ಆಮೇಲೆ ಇಲ್ಲಿ ಮಧ್ಯದಲ್ಲಿ ಕೂಡ ಇಲ್ಲೆರಡು, ಇಲ್ಲಿ
ಮತ್ತೆ ಕೆಳಗೊಂದು 2. ಸೊ ಮಧ್ಯದ್ರಲ್ಲೂ ಕೂಡ 4 ಮಿಡಲ್ ಪೀಸ್ ಇರುತ್ತೆ. 1 2 3 4 ಇಲ್ಲಿ 4, ಮಧ್ಯದಲ್ಲೂ ಕೂಡ 1 2 3 ಕೆಳಗೊಂದು 4, ಹಿಂದೆ ಕೂಡ 1 2, ಆ ಕಡೆ ಸೈಡ್ ಒಂದು ಕೆಳಗೊಂದು 4. ಸೊ ಸೈಡ್ ಪೀಸ್ ಗಳು ಎಷ್ಟಿರುತ್ತೆ? 12 ಸೈಡ್ ಪೀಸ್ ಇರುತ್ತೆ. ಎಷ್ಟು ಕಲರ್ ಆಗಿರುತ್ತೆ? ಕಲರ್ 2 ಮುಖಗಳು ಕಲರ್ ಆಗಿರುತ್ತೆ, ಇದೊಂದು ಮತ್ತೆ ಇದೊಂದು, ಸರಿಯಲ್ಲ? ಸೊ 2 ಫೇಸ್ ಕಲರ್ಡ್, ಸರಿನಾ? ಆಮೇಲೆ ಬೇರೆ ಯಾವ ತರ ಪೀಸ್ ಇರುತ್ತೆ? ಮಿಡಲ್ ಪೀಸ್, ಇದು ಮಿಡಲ್ ಪೀಸ್, ಸರಿಯಲ್ಲ? ಪ್ರತಿಯೊಂದು ಮುಖದಲ್ಲೂ 1 ಮಿಡಲ್ ಪೀಸ್ ಇರುತ್ತೆ. 6 ಮುಖಗಳಿದ್ರೆ 6 ಮಿಡಲ್ ಪೀಸ್ ಇರುತ್ತೆ, ಸರಿಯಲ್ಲ? ಮಿಡಲ್ ಪೀಸ್ ಎಷ್ಟು? 6. ಸೊ ಒಟ್ಟು ಕ್ಯೂಬ್ ನಲ್ಲಿ ಎಷ್ಟು ಪೀಸ್ ಗಳಿರುತ್ತೆ? 3 ಕ್ಯೂಬ್, ಸರಿಯಲ್ಲ? 27. ಇಲ್ಲಿ 27 ಆಯ್ತಾ? 26 ಮಾತ್ರ ಆಯ್ತು. ಇನ್ನೊಂದು ಎಲ್ಲೋಯ್ತು? ಇನ್ನೊಂದು ಯಾರಿಗೂ ಕಾಣಿಸಲ್ಲ, ಸೆಂಟರ್ ಅಲ್ಲಿ ಕುತ್ಕೊಂಡಿರುತ್ತೆ, ಸರಿಯಲ್ಲ? ಇದರ ಕೆಳಗಡೆ ಒಂದು ಪೀಸ್ ಇರುತ್ತೆ, ಅದು ಯಾವುದೇ ಕಲರ್ ಆಗಿರಲ್ಲ, ಅದು ಮಿಡಲ್ ಪೀಸ್, ಯಾವುದೇ ಕಲರ್ ಇರಲ್ಲ ಅದಕ್ಕೆ. ಅದೆಷ್ಟು? 1. ಒಟ್ಟು 27 ಪೀಸಸ್. ಕಾರ್ನರ್ ಪೀಸಸ್ 8, 3 ಕಲರ್ ಆಗಿರುತ್ತೆ. ಸೈಡ್ ಪೀಸಸ್ 12, 2 ಫೇಸ್ ಕಲರ್ ಆಗಿರುತ್ತೆ. ಮಿಡಲ್ ಪೀಸಸ್ ಒಂದೇ ಫೇಸ್ ಕಲರ್ ಆಗಿರುತ್ತೆ, 1 ಫೇಸ್ ಕಲರ್, ಸರಿನಾ? ಸೊ ಈಗ ಪ್ರಶ್ನೆಗಳನ್ನ ನೋಡೋಣ. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ 3 ಫೇಸಸ್ ಪೇಂಟೆಡ್ ಇನ್ ದ ಗಿವನ್ ಪಿಕ್ಚರ್? 3 ಫೇಸಸ್ ಪೇಂಟೆಡ್ ಎಷ್ಟು ಅಂತ ಹೇಳಿದೆ? 3 ಫೇಸ್ ಕಲರ್, ಕಾರ್ನರ್ ಪೀಸ್ 8. ಸೊ ಆನ್ಸರ್ ಬಂದು 8 ಇಲ್ಲಿ. ಆಮೇಲೆ ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ 2 ಫೇಸಸ್ ಪೇಂಟೆಡ್ ಇನ್ ದ ಗಿವನ್ ಫಿಗರ್? ಸೊ 2 ಫೇಸಸ್ ಯಾವ ತರ ಪೇಂಟ್ ಆಗಿರುತ್ತೆ? ಸೈಡ್ ಪೀಸ್ ಎಷ್ಟಿದೆ ಅಂತ ಹೇಳಿದ್ರೆ 12. ಆನ್ಸರ್ ಈಸಿನಾ? ಆಮೇಲೆ ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ಸಿಂಗಲ್ ಫೇಸ್ ಪೇಂಟೆಡ್? ಸಿಂಗಲ್ ಫೇಸ್ ಸೆಂಟರ್ ಪೀಸ್ ಮಾತ್ರ, ಪ್ರತಿಯೊಂದು ಮುಖದಲ್ಲೂ ಒಂದು ಸಿಂಗಲ್ ಫೇಸ್ ಪೇಂಟ್ ಆಗಿರೋ ಚಿಕ್ಕ ಕ್ಯೂಬ್ ಇರುತ್ತೆ, ಸರಿಯಲ್ಲ? ಎಷ್ಟು? 6 ಫೇಸ್, ಅದಕ್ಕೆ 6 ಕ್ಯೂಬ್. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ 0 ಫೇಸ್ ಪೇಂಟೆಡ್ ಇನ್ ದ ಗಿವನ್ ಫಿಗರ್? ಮಧ್ಯದಲ್ಲಿ ಏನಿರುತ್ತೆ? ಮಧ್ಯದಲ್ಲಿ ಎಲ್ಲಾ ಕ್ಯೂಬ್ ಗಳ ಮಧ್ಯದಲ್ಲಿ ಏನಿರುತ್ತೆ? ಒಂದು ಕ್ಯೂಬ್ ಇರುತ್ತೆ, ಅದು ಯಾವುದೇ ಫೇಸ್ ಪೇಂಟ್ ಆಗಿರಲ್ಲ, ಸರಿನಾ? ಸೊ ಎಷ್ಟದು? ಒಂದು ಕ್ಯೂಬ್, ಯಾವುದೇ ಕಲರ್ ಪೇಂಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ. How many small cubes are painted with green and yellow colors in the given figure? ಎಷ್ಟು ಚಿಕ್ಕ ಕ್ಯೂಬ್ಗಳು ಗ್ರೀನ್ ಮತ್ತೆ ಯೆಲ್ಲೋ ಕಲರ್ ಆಗಿದೆ, ಸರಿನಾ? ಸೊ ಹಿಂದಕ್ಕೆ ಹೋಗೋಣ, ಇದನ್ನೆಲ್ಲ ಅಳಿಸ್ಬಿಡೋಣ. ನೋಡಿ, ಕ್ವೆಶನ್ ಏನ್ ಕೇಳ್ತಿದ್ದಾರೆ? ಗ್ರೀನ್ ಮತ್ತೆ ಯೆಲ್ಲೋ. ಸೊ ಇದೆಲ್ಲ ಗ್ರೀನ್, ಇದೆಲ್ಲ ಗ್ರೀನಾ? ಸೊ ಗ್ರೀನ್, ಇದು 9, ಮತ್ತೆ ಇದೆಲ್ಲ ಯೆಲ್ಲೋ, ಸೊ ಇದು ಕೂಡ 9. 9 ಒಟ್ಟು 18 ಫೇಸ್ ಗಳು ಗ್ರೀನ್ ಮತ್ತೆ ಯೆಲ್ಲೋ ಕಲರ್ ಆಗಿದೆ, ಸರಿಯಲ್ಲ? ಇಲ್ಲಿ ಪ್ರಶ್ನೆ ಏನ್ ಕೇಳಿದರೆ, ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ಪೇಂಟೆಡ್ ವಿತ್ ಗ್ರೀನ್ ಅಂಡ್ ಯೆಲ್ಲೋ ಕಲರ್ಸ್ ಇನ್ ದ ಗಿವನ್ ಫಿಗರ್? ಎಷ್ಟು ಚಿಕ್ಕ ಕ್ಯೂಬ್ಗಳು ಗ್ರೀನ್ ಮತ್ತು ಯೆಲ್ಲೋ ಎರಡೂ ಕಲರ್ ಅನ್ನ ಹೊಂದಿದ್ದಾರೆ ಅಂತ ಕೇಳ್ತಿದ್ದಾರೆ. ಈಗ ನಾವು ನೋಡಿದ್ದೇನು? ಗ್ರೀನ್ ಆಗಿತ್ತು ಅಥವಾ ಯೆಲ್ಲೋ ಆಗಿತ್ತು, ಸರಿಯಲ್ಲ? ಕ್ಯೂಬ್ ಅನ್ನ ತಗೊಂಡ್ರೆ ಇದು ಯೆಲ್ಲೋ ಆಗಿತ್ತು, ಗ್ರೀನ್ ಇರ್ಲಿಲ್ಲ. ಈ ಕ್ಯೂಬ್ ಅನ್ನ ತಗೊಂಡ್ರೆ ಇದೇನಾಗಿತ್ತು? ಗ್ರೀನ್ ಆಗಿತ್ತು ಮತ್ತೆ ರೆಡ್ ಆಗಿತ್ತು, ಬಟ್ ಯೆಲ್ಲೋ ಆಗಿರ್ಲಿಲ್ಲ. ನಾವ್ ಏನ್ ಕಂಡುಹಿಡಿಬೇಕು? ಗ್ರೀನ್ ಮತ್ತೆ ಯೆಲ್ಲೋ ಎರಡೂ ಹೊಂದಿರುವ ಕ್ಯೂಬ್ ಗಳನ್ನ ಕಂಡುಹಿಡಿಬೇಕು, ಸರಿಯಲ್ಲ? ಸೊ ಇದು ಪೂರ್ತಿ ಗ್ರೀನ್ ಆದ್ರೆ ಗ್ರೀನ್ ಮತ್ತೆ ಯೆಲ್ಲೋ ಎರಡೂ ಹೊಂದಿರುವ ಕ್ಯೂಬ್ ಗಳು ಯಾವುವು? ಇದೆರಡ, ಮತ್ತೆ ಇದು. ಸೊ 3 ಕ್ಯೂಬ್ಗಳು ಗ್ರೀನ್ ಮತ್ತೆ ಯೆಲ್ಲೋ ಎರಡೂ ಕಲರ್ ಅನ್ನ ಹೊಂದಿವೆ. ಮತ್ತೆ 18 ಕ್ಯೂಬ್ಗಳೇನು? ಗ್ರೀನ್ ಅಥವಾ ಯೆಲ್ಲೋ, ಗ್ರೀನ್ ಆರ್ ಯೆಲ್ಲೋನ ಹೊಂದಿದೆ. ಇದು ಗ್ರೀನ್ ಅಂಡ್ ಯೆಲ್ಲೋ, ಇದೇನು? ಗ್ರೀನ್ ಆರ್ ಯೆಲ್ಲೋ, ಸರಿಯಲ್ಲ? ಸೊ ನಮ್ಗೆ ಆಪ್ಷನ್ ಅಲ್ಲಿ 18 ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ. ಸೊ ಯಾವ್ದು ಆನ್ಸರ್ ಆಗ್ಬೇಕು?
3 ಆನ್ಸರ್ ಆಗ್ಬೇಕು. ಯಾಕೆ ಗ್ರೀನ್ ಅಂಡ್ ಯೆಲ್ಲೋ ಅಂತ ಕೊಟ್ಟಿದ್ದಾರೆ ಅದಕ್ಕೆ. ಗ್ರೀನ್ ಆರ್ ಯೆಲ್ಲೋ ಅಂತ ಕೊಟ್ಟಿದ್ರೆ ಇಲ್ಲಿ ಏನಾಗ್ಬೇಕಿತ್ತು, ಆನ್ಸರ್ 18 ಆಗ್ಬೇಕಿತ್ತು. ಬಟ್ ಇಲ್ಲಿ ಆರ್ ಕೊಟ್ಟಿಲ್ಲ, ಅದಕ್ಕೆ ಆನ್ಸರ್ 3. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ಪೇಂಟೆಡ್ ವಿತ್ ರೆಡ್ ಅಂಡ್ ಬ್ಲೂ, ಅಂಡ್ ತುಂಬಾ ಇಂಪಾರ್ಟೆಂಟ್, ಅಂಡ್ ಬ್ಲೂ ಕಲರ್ಸ್ ಇನ್ ದ ಗಿವನ್ ಪಿಕ್ಚರ್. ಸೊ ಒಂದ್ ನಿಮಿಷ, ಇಲ್ಲಿ ಕನ್ನಡದಲ್ಲಿ ಸರಿಯಾಗಿ ಕೊಟ್ಟಿರ್ತಾರೆ ಪ್ರಶ್ನೆ ನೋಡಿ. ಕೊಟ್ಟಿರುವ ಚಿತ್ರದಲ್ಲಿ ಹಸಿರು ಮತ್ತು ಹಳದಿ ಬಣ್ಣಗಳನ್ನು ಲೇಪಿಸಿರುವ ಚಿಕ್ಕ ಗಣಗಳ ಸಂಖ್ಯೆ. ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಕೆಂಪು ಮತ್ತು ನೀಲಿ ಬಣ್ಣಗಳನ್ನು ಲೇಪಿಸಿರುವ ಚಿಕ್ಕ ಕಣಗಳ ಸಂಖ್ಯೆ. ರೆಡ್ ಅಂಡ್ ಬ್ಲೂ ಅಲ್ಲ, ಸೊ ರೆಡ್ ಅಂಡ್ ಬ್ಲೂ ಆದ್ರೆ ಇಲ್ಲೂ ಕೂಡ 3 ಆಗ್ಬೇಕಾ? ಸರಿ ಅಲ್ಲ, ನೋಡೋಣ ಇರಿ. ರೆಡ್ ಅಂಡ್ ಬ್ಲೂ, ಇಲ್ಲಿ ನೋಡಿ, ಇಲ್ಲಿ ಬ್ಲೂ ಇದೆ, ರೆಡ್ ಎಲ್ಲಿದೆ, ಇದು ಕೆಳಮುಖ ಸರಿಯಲ್ಲ, ಇದು ಮೇಲ್ಮುಖ. ರೆಡ್ ಗೆ ಬ್ಲೂಗೆ ಸಂಬಂಧನೇ ಇಲ್ಲ. ರೆಡ್ ಮತ್ತೆ ಬ್ಲೂ ಇರೋ ಪೀಸ್ಗಳು ಇರಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅದು ಎರಡು ಏನಾಗ್ತಿದೆ, ಆಪೋಸಿಟ್ ಫೇಸಸ್ ಆಗ್ತಿದೆ. ಸೊ ಆಪೋಸಿಟ್ ಫೇಸಸ್ ಅಲ್ಲಿ ಎರಡು ಇರಕ್ಕೆ ಸಾಧ್ಯನಾ ಯಾವ್ದಾದ್ರು ಚಿಕ್ಕ ಗಣಕ್ಕೆ? ಇಲ್ಲ. ಸೊ ಆನ್ಸರ್ ಏನಾಗುತ್ತಿಲ್ಲಿ 0. ಸರಿನಾ? ಸೊ ಈ ಪ್ರಶ್ನೆ ಮತ್ತೆ ಈ ಪ್ರಶ್ನೆ ಎರಡು ಒಂದೇ ತರ ಇದೆ. ಸೊ ಈ ಪ್ರಶ್ನೆಗೆ ಉತ್ತರ 3 ಬಂತಂತ ಈ ಪ್ರಶ್ನೆಗೂ ಉತ್ತರ 3 ಅನ್ಕೋಬಾರ್ದು. ಯಾಕೆ? ರೆಡ್ ಮತ್ತೆ ಬ್ಲೂ ಫೇಸಸ್ ಏನಾಗ್ತಿದೆ, ಆಪೋಸಿಟ್ ಫೇಸಸ್ ಆಗಿದೆ. ಆಪೋಸಿಟ್ ಫೇಸಸ್ಗೆ ರಿಲೇಷನ್ ಇರಲ್ಲ. ಸರಿನಾ? ಓಕೆ. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ಪೇಂಟೆಡ್ ವಿತ್ ವೈಲೆಟ್, ಬ್ರೌನ್ ಅಂಡ್ ಬ್ಲೂ ಕಲರ್ಸ್? 3 ಕಲರ್ ಅನ್ನ ಹೊಂದಿರುವ ಕ್ಯೂಬ್ ಯಾವುದು? ವೈಲೆಟ್, ಬ್ರೌನ್ ಮತ್ತೆ ಬ್ಲೂ. ನೋಡೋಣ ಇಲ್ಲಿ. ವೈಲೆಟ್ ಅಲ್ಲಿದೆ, ವೈಲೆಟ್ ಅಂದ್ರೆ ಪರ್ಪಲ್, ಪರ್ಪಲ್ ನ ವೈಲೆಟ್ ಕೂಡ ಅಂತೀವಿ. ವೈಲೆಟ್, ಬ್ಲೂ ಮತ್ತೆ ಬ್ರೌನ್. ಇದು ಪರ್ಪಲ್, ಇದು ಬ್ಲೂ, ಇದು ಬ್ರೌನ್. ಇಲ್ಲಿ ಒಂದಿರುತ್ತಾ, ಈ ಕಡೆ ಬೇರೆ ಕಲರ್ ಇರುತ್ತೆ, ಇಲ್ಲಿ ಇದ್ರ ಹಿಂದೆ. ಸೊ ಇದಾಗಲ್ಲ, ಇದ್ರ ಹಿಂದೆನೂ ಬೇರೆ ಕಲರ್ ಇರುತ್ತೆ, ಇದ್ರ ಹಿಂದೆನೂ ಬೇರೆ ಕಲರ್ ಇರುತ್ತೆ. ಸೊ ಒಂದೇ ಪೀಸ್, ಯಾವ ಪೀಸು? ಈ ಒಂದು ಪೀಸ್ ಮಾತ್ರ ಬ್ರೌನ್, ಬ್ಲೂ, ಪರ್ಪಲ್ ಎಲ್ಲಾ ಕಲರ್ ಅನ್ನ ಹೊಂದಿರುವ ಕ್ಯೂಬ್, ಚಿಕ್ಕ ಘನ. ಸೊ ಏನಾಗುತ್ತೆ ಇಲ್ಲಿ? ಆಪ್ಷನ್ ಡಿ 1 ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ. 8ರಿಂದ 12ನೇ ಪ್ರಶ್ನೆಗಳನ್ನ ಈ ಫಿಗರ್ ನೋಡ್ಕೊಂಡು ಉತ್ತರ ಕೊಡಿ ಅಂತ ಹೇಳ್ತಿದ್ದಾರೆ. ಈ ಕೆಳಗಿನ ಚಿತ್ರಗಳನ್ನು ಬಳಸಿಕೊಂಡು ಪ್ರಶ್ನೆ ಸಂಖ್ಯೆ 8ರಿಂದ 12ರವರೆಗೆ ಪ್ರಶ್ನೆಗಳಿಗೆ ಉತ್ತರಿಸಿ. ಓಕೆ, ಸೊ ಪ್ರಶ್ನೆ ಓದೋಣ. In the given cube, each face is painted with a particular color. Faces painted with brown, blue and yellow are visible. So brown, blue ಮತ್ತೆ yellow ಇರುವ ಮುಖಗಳು ಮಾತ್ರ ಕಾಣಿಸ್ತಿದೆ, ಬೇರೆ 3 ಮುಖಗಳು ಕಾಣಿಸ್ತಿಲ್ಲ. Each edge is divided into 4 equal parts by drawing line segments. As a result, the bigger cube is divided into small cubes. ಸೊ ಈಚ್ ಎಡ್ಜ್ ಎಷ್ಟು ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ? 4 ಪಾರ್ಟ್ಸ್. ಅಂದ್ರೆ ಇದು ಯಾವ ತರ ಕ್ಯೂಬ್? 4 x 4 x 4 ಕ್ಯೂಬ್. ಸರಿ ಅಲ್ಲ? ಸೊ 4 x 4 x 4. ಓಕೆ. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್? ಎಷ್ಟು ಚಿಕ್ಕ ಚಿಕ್ಕ ಕ್ಯೂಬ್ ಗಳಿದೆ ಅಂತ ಕೇಳಿದ್ದಾರೆ. ಸೊ ಇದು ನಮ್ಗೆ ಆಲ್ರೆಡಿ ಗೊತ್ತು, 4 ಕ್ಯೂಬ್. ಕ್ಯೂಬ್ ಕೌಂಟಿಂಗ್ ಪ್ರಶ್ನೆಗಳಲ್ಲಿ ನೋಡಿದ್ವಿ ನಾವು. 4 ಕ್ಯೂಬ್ ಅಂದ್ರೆ 64 ಇರ್ಬೇಕು. ಸೊ ಉತ್ತರ ಏನಾಗುತ್ತೆ ಇದಕ್ಕೆ? 64 ಆನ್ಸರ್. ನೆಕ್ಸ್ಟ್ ಪ್ರಶ್ನೆ. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ 2 ಫೇಸಸ್ ಪೇಂಟೆಡ್ ಇನ್ ದ ಗಿವನ್ ಫಿಗರ್? ಇದಕ್ಕೂ ಕೂಡ ನಾವು ಕೌಂಟ್ ಮಾಡ್ಬೇಕಾಗುತ್ತೆ. ಕಾರ್ನರ್ ಪೀಸ್ ಇದ್ರಲ್ಲಿ ಎಷ್ಟಿರುತ್ತೆ? 1, 2, 3, 4 ಮತ್ತೆ ಆ ಕಡೆ 4. ಸೊ ಕಾರ್ನರ್ ಪೀಸ್ ಎಷ್ಟು? 8 ಒಟ್ಟು. ಆಮೇಲೆ ಕಾರ್ನರ್ ಪೀಸ್ ಆದ್ಮೇಲೆ ಸೈಡ್ ಪೀಸ್ ಗಳು ಎಷ್ಟಿರುತ್ತೆ? ಇದು 1, ಇದು 2, ಕಡೆ 3, 4, 5, 6, 7, 8. ಈ ಕಡೆ 8, ಇಲ್ಲಿ 8, ಇಲ್ಲಿ 8, ಮಧ್ಯದಲ್ಲಿ ಇಲ್ಲಿ 2, ಕೆಳಗಡೆ 2, ಸರಿಯಲ್ಲ? ಆಮೇಲೆ ಇಲ್ಲಿ 2, ಕೆಳಗಡೆ 2. ಸೊ ಮಧ್ಯದಲ್ಲೂ ಕೂಡ 2 ಸೇರಿಸಿ ಮಧ್ಯದಲ್ಲಿ 8. ಸೊ ಎಷ್ಟಾಗುತ್ತೆ? ಸೈಡ್ ಪೀಸ್ ಒಟ್ಟು 24. ಆಮೇಲೆ ಇನ್ಯಾವ ತರ ಪೀಸ್ ಇದೆ?
ಮಿಡಲ್ ಪೀಸ್ ಅಂದ್ರೆ ಯಾವುದು? ಇದು ಮಿಡಲ್ ಪೀಸ್. ಪ್ರತಿ ಮುಖದಲ್ಲೂ 4 ಮಿಡಲ್ ಪೀಸ್ ಇದ್ರೆ, ಎಲ್ಲಾ ಮುಖಗಳಲ್ಲೂ ಸೇರಿಸಿ 6 ಮುಖಗಳಿದ್ರೆ 6 into 4 ಎಷ್ಟು? 24. ಸೊ ಮಿಡಲ್ ಪೀಸ್ ಎಷ್ಟಿರುತ್ತೆ? 24. ಆಮೇಲೆ ಯಾವುದು ಕಲರ್ ಆಗದೆ ಇರೋ ಮುಖಗಳು ಎಷ್ಟಿರುತ್ತೆ? ಮಧ್ಯದಲ್ಲಿ 8 ಅಡಗಿರುತ್ತೆ, ಸರಿಯಲ್ಲ? 8. ಸೊ ಒಟ್ಟು 64 ಆಗುತ್ತಾ? 20 20 40 48 56 56 plus 8 64. ಸೊ ಇದು ಮಿಡ್ಲ್ ಸೆಂಟರ್ ಪೀಸಸ್. ಸೆಂಟರ್ ಪೀಸ್ ಸರಿನಾ? ಸೆಂಟರ್ ಪೀಸ್ ಎಷ್ಟು? 8. ಸೊ ಇದಕ್ಕೆ ಎಷ್ಟು ಕಲರ್ ಆಗಿರುತ್ತೆ? 3 ಕಲರ್ಸ್. ಇದಕ್ಕೆ ಎಷ್ಟು ಕಲರ್ ಆಗಿರುತ್ತೆ? 2 ಕಲರ್ಸ್. ಇದಕ್ಕೆ 1 ಕಲರ್ ಮಾತ್ರ. ಇದಕ್ಕೆ 0 ಕಲರ್ಸ್, ಯಾವುದೇ ಕಲರ್ ಇರಲ್ಲ ಸೆಂಟರ್ ಪೀಸ್ಗೆ. ಸೊ ಇಲ್ಲಿ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ? ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ 2 faces painted? 2 faces ಯಾವ್ದೆಲ್ಲ ಕ್ಯೂಬ್ಸ್ ಪೇಂಟ್ ಆಗಿದೆ? ಸೈಡ್ ಪೀಸಸ್, ಈ ತರ ಪೀಸಸ್, ಸರಿಯಲ್ಲ? ಸೊ ಎಷ್ಟು? 24. 24. ಆನ್ಸರ್ 24. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ 0 face painted in the given figure? 0 face ಯಾವುದು? ಸೆಂಟರ್ ಪೀಸ್, ಒಳಗಡೆ ಯಾರಿಗೂ ಕಾಣದೇ ಇರೋ ಪೀಸ್, ಸರಿಯಲ್ಲ? ಅದೆಷ್ಟು? 8. ಆನ್ಸರ್ ಇಲ್ಲಿ 8. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ಪೇಂಟೆಡ್ ಓನ್ಲಿ ವಿತ್ ಬ್ರೌನ್ ಕಲರ್ ಇನ್ ದ ಗಿವನ್ ಫಿಗರ್? ಎಷ್ಟು ಚಿಕ್ಕ ಕ್ಯೂಬ್ಗಳು ಬ್ರೌನ್ ಕಲರ್ ಮಾತ್ರ ಹೊಂದಿದೆ, ಬೇರೆ ಯಾವ ಕಲರ್ ಹೊಂದಿರಬಾರ್ದು, ಸರಿಯಲ್ಲ? ಸೊ ಎಷ್ಟು ಪೀಸ್ ಬ್ರೌನ್ ಕಲರ್ ಮಾತ್ರ ಹೊಂದಿರೋದು? ಇದು ಎಲ್ಲ ಅದು ಬ್ರೌನ್ ಕಲರ್ ಹೊಂದಿದೆ, ಸರಿಯಲ್ಲ? ಬಟ್ ಇಲ್ಲಿರೋದು ಬ್ಲೂ ಕಲರ್ ಕೂಡ ಇದೆ, ಇದಕ್ಕೆಲ್ಲ, ಸರಿಯಲ್ಲ? ಅದ್ ತಗೋಬಾರ್ದು. ಇಲ್ಲಿರೋದಕ್ಕೆ ಯೆಲ್ಲೋ ಕೂಡ ಇದೆ, ಅದನ್ನ ತಗೋಬಾರ್ದು. ಇಲ್ಲಿರೋದಕ್ಕೆ ಬೇರೆ ಯಾವ್ದು ಅದ್ರ ಕೆಳಗಡೆ ಇರೋ ಕಲರ್ ಕೂಡ ಇದೆ, ಸರಿಯಲ್ಲ? ಮತ್ತೆ ಇಲ್ಲಿರೋದಕ್ಕೆ ಅದ್ರ ಹಿಂದೆ ಇರೋ ಕಲರ್ ಕೂಡ ಇದೆ. ಈ 4 ಪೀಸ್ಗಳು ಮಾತ್ರ ಮಧ್ಯದಲ್ಲಿ ಬ್ರೌನ್ ಕಲರ್ ಮಾತ್ರ ಹೊಂದಿದೆ, ಸರಿಯಲ್ಲ? ಬೇರೆ ಯಾವ ಕಲರು ಹೊಂದಿರಬಾರ್ದು. ಸೊ ಎಷ್ಟಾಗುತ್ತೆ? ಬ್ರೌನ್ ಕಲರ್ ಮಾತ್ರ ಹೊಂದಿರೋ ಪೀಸ್ಗಳು 4. 4. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ಪೇಂಟೆಡ್ ವಿತ್ ಆಲ್ 3 ಬ್ರೌನ್, ಬ್ಲೂ ಅಂಡ್ ಯೆಲ್ಲೋ ಕಲರ್ಸ್ ಇನ್ ದ ಗಿವನ್ ಫಿಗರ್? 3 ಕಲರ್ ಇರ್ಬೇಕು, ಬ್ರೌನ್ ಇರ್ಬೇಕು, ಬ್ಲೂ ಇರ್ಬೇಕು, ಯೆಲ್ಲೋ ಕೂಡ ಇರ್ಬೇಕು. ಆತರ ಎಷ್ಟು ಪೀಸ್ಗಳಿದೆ? ಬ್ರೌನ್, ಬ್ಲೂ, ಯೆಲ್ಲೋ ಎಲ್ಲಾ ಇರುವ ಪೀಸ್ಗಳು. ಸೊ ಎಷ್ಟಿರುತ್ತೆ ಆತರ ಪೀಸ್? ಇದು ಒಂದೇ ಇರುತ್ತೆ. ಯಾಕೆ? ಇದನ್ನ ತಗೊಂಡ್ರೆ ಇಲ್ಲಿ ಕೆಳಗಡೆ ಬೇರೆ ಕಲರ್ ಬರುತ್ತೆ, ಇದನ್ನ ತಗೊಂಡ್ರೆ ಬ್ರೌನ್ ಬರಲ್ಲ, ಸರಿಯಲ್ಲ? ಇಲ್ಲಿ ತಗೊಂಡ್ರೆ ಅಲ್ಲಿ ಹಿಂದೆ ಬೇರೆ ಕಲರ್ ಬರುತ್ತೆ, ಇದನ್ನ ತಗೊಂಡ್ರೆ ಅಲ್ಲಿ ಕೂಡ ಕೆಳಗೆ ಮತ್ತೆ ಹಿಂದೆ ಬೇರೆ ಕಲರ್ ಬರುತ್ತೆ. ಸೊ ಎಷ್ಟು ಪೀಸ್? ಎಲ್ಲಾ ಕಲರ್ ಅನ್ನ ಹೊಂದಿರೋ ಪೀಸ್ ಒಂದು ಮಾತ್ರ, 1 only. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇದು 5 x 5 x 5 ಕ್ಯೂಬ್, ಸರಿಯಲ್ಲ? ಸೊ ಇನ್ ದ ಗಿವನ್ ಕ್ಯೂಬ್ each face is painted with particular color. Faces painted with saffron, purple and gray are visible. ಇನ್ನು 3 ಕಲರ್ ಕಾಣಿಸಲ್ಲ ನಮ್ಗೆ. Each edge is divided into 5 equal parts by drawing line segments. As a result, the bigger cube is divided into small cubes. ಸೊ ಕನ್ನಡದಲ್ಲಿ ಕೂಡ ಓದ್ಬಿಡೋಣ. ಕೊಟ್ಟಿರುವ ಪೂರ್ಣ ಘನಾಕೃತಿಯ ಪ್ರತಿಯೊಂದು ಮುಖಕ್ಕೂ ಪ್ರತ್ಯೇಕ ಬಣ್ಣವನ್ನು ಲೇಪಿಸಲಾಗಿದೆ. ಕಾಣುತ್ತಿರುವ ಮುಖಗಳಿಗೆ ಕೇಸರಿ, ನೇರಳೆ ಮತ್ತು ಬೂದು ಬಣ್ಣಗಳನ್ನು ಲೇಪಿಸಲಾಗಿದೆ. ಪ್ರತಿಯೊಂದು ಅಂಚನ್ನು 5 ಸಮಭಾಗ ಮಾಡುವಂತೆ ರೇಖಾಖಂಡವನ್ನು ಎಳೆಯಲಾಗಿದೆ. ಇದರಿಂದ ಪೂರ್ಣ ಘನಾಕೃತಿಯು ಚಿಕ್ಕ ಚಿಕ್ಕ ಘನಾಕೃತಿಗಳಾಗಿ ವಿಭಜಿತವಾಗುತ್ತದೆ, ಸರಿನಾ? ಸೊ ಈಗ ಇದರ ಮೇಲಿನ ಪ್ರಶ್ನೆಗಳನ್ನ ನೋಡ್ಬೇಕು. ಸೊ ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ 2 faces painted in the given figure? ಸೊ ಪ್ರೀವಿಯಸ್ 2 ಕ್ಯೂಬ್ ಗಳಿಗೆ ಏನ್ ಮಾಡಿದ್ವು? 3 x 3 x 3 ಗೆ, 4 x 4 x 4 ಗೆ ಏನ್ ಮಾಡಿದ್ವು? ಇದಕ್ಕೂ ಅದೇ ಮಾಡೋಣ. ಸೊ ಕಾರ್ನರ್ ಪೀಸ್ ಎಷ್ಟಿರುತ್ತೆ? ಎಲ್ಲಾ ಕ್ಯೂಬ್ ಗಳಲ್ಲೂ ಕಾರ್ನರ್ ಪೀಸ್ 8 ಇರುತ್ತೆ, ಯಾಕಂದ್ರೆ ನಮ್ಗೆ 8 ಕಾರ್ನರ್ಸ್ ಇರೋದು, 8 ಕಾರ್ನರ್ಸ್ ಮಾತ್ರ ಇರೋದು. ಸೊ ಕಾರ್ನರ್ ಪೀಸ್ ಎಷ್ಟಿರುತ್ತೆ? 8, ಸರಿನಾ? ಆಮೇಲೆ ಮಿಡಲ್ ಪೀಸ್ ಎಷ್ಟಿರುತ್ತೆ? ಇದು 1 2 3 4 5 6 7 8 9 10 11 12, ಸರಿನಾ?
ಆಮೇಲೆ ಆ ಕಡೆ ಕೂಡ 12, ಈ ಕಡೆ 12, ಆ ಕಡೆ 12, ಹಿಂದೆ 12. ಆಮೇಲೆ ಇಲ್ಲಿ 1 2 3, ಕೆಳಗಡೆ ಇನ್ನೊಂದು 3, ಸರಿಯಲ್ಲ? 4 5 6, ಇಲ್ಲಿ 1 2 3 4 5 6, ಈ ಕಡೆ 6, ಇಲ್ಲಿ 6, ಮತ್ತೆ ಆ ಕಡೆ ಕೂಡ 6 ಇರುತ್ತೆ, ಸರಿನಾ? ಒಟ್ಟು ಮಧ್ಯದಲ್ಲಿ ಒಟ್ಟು ಎಷ್ಟಾಗಿರುತ್ತೆ? 6 + 6 12 ಆಗಿರುತ್ತೆ. ಸೊ ಮಿಡಲ್ ಪೀಸ್ ಗಳು ಎಷ್ಟಿರುತ್ತೆ? ಟೋಟಲ್ 36 ಇರುತ್ತೆ. 12 × 3 36. ಆಮೇಲೆ ಸೊ ಒಟ್ಟು ಕ್ಯೂಬ್ ಗಳು ಎಷ್ಟು? 5 × 5 × 5 ಅಲ್ಲಿ 5 ಕ್ಯೂಬ್, ಸರಿಯಲ್ಲ? 125 ಒಟ್ಟು ಕ್ಯೂಬ್ ಗಳು ಇರ್ಬೇಕು, ಸರಿನಾ? ಮತ್ತೀಗ ಮಿಡಲ್ ಪೀಸ್ ಆದ್ಮೇಲೆ ಇದನ್ನ ಸೈಡ್ ಪೀಸ್ ಅಂತ ಅನ್ಕೊಂಡಿದ್ವಲ್ಲ, ಸೈಡ್ ಪೀಸ್. ಮತ್ತೆ ಮಿಡಲ್ ಪೀಸ್ ಯಾವುದು? ಮಿಡಲ್ ಪೀಸ್ ಇದು ಎಲ್ಲ, ಸರಿಯಲ್ಲ? ಇಲ್ಲಿ ಒಂದು ಫೇಸ್ಗೆ 9 ಮಿಡಲ್ ಪೀಸ್ ಇದ್ರೆ 6 ಮುಖಗಳಿಗೆ 6 ಫೇಸಸ್ಗೆ ಎಷ್ಟು ಮಿಡಲ್ ಪೀಸ್ ಇರುತ್ತೆ? 9 × 6 ಎಷ್ಟು? 54. ಸೊ ಮಿಡಲ್ ಪೀಸ್ ಎಷ್ಟಿರ್ಬೇಕು? 54 ಇರ್ಬೇಕು ಎಲ್ಲಾ ಕಡೆಗೆ. ಆಮೇಲೆ ಕಾಣದೇ ಇರೋ ಪೀಸ್ಗಳು, ಯಾರಿಗೂ ಕಾಣದೇ ಇರೋ ಪೀಸ್ಗಳು ಎಷ್ಟಿರುತ್ತೆ ಒಟ್ಟು? ಇಲ್ಲಿ ಮೇಲೆ 3 × 3 ಇದೆಯಲ್ಲ, ಕೆಳಗೆ ಒಂದು ಮುಖ, ಮೇಲೆ ಒಂದು ಮುಖ, 2 ಮುಖಗಳು ಹೋಯ್ತು, ಅಂದ್ರೆ 2 ಲೇಯರ್ಸ್ ಹೋಯ್ತು. ಇನ್ನು 3 ಲೇಯರ್ಸ್ ಅಲ್ಲಿ 3 ಇರ್ಬೇಕು, ಕರೆಕ್ಟ್ ಅಲ್ಲ? ಸೊ 9 × 3 27 ಸೆಂಟರ್ ಪೀಸ್. ಸೆಂಟರ್ ಪೀಸ್ ಅಂದ್ರೆ ಯಾವ್ದು ಕಲರ್ ಇಲ್ಲದೆ ಇರೋ ಪೀಸ್ ಎಷ್ಟಿರ್ಬೇಕು? 27. ಒಟ್ಟು ಎಷ್ಟಾಯ್ತು? 50 70 81 87 95 95 + 30 ಎಷ್ಟಾಗುತ್ತೆ? 125. ಸರಿ ಆಯ್ತಾ? 125. ಸೊ ಇದಕ್ಕೆ 3 ಸೈಡ್ ಕಲರ್ ಆಗಿರುತ್ತೆ, ಇದಕ್ಕೆ 2 ಸೈಡ್ ಕಲರ್ ಆಗಿರುತ್ತೆ, ಇದಕ್ಕೆ 1 ಸೈಡ್ ಕಲರ್ ಆಗಿರುತ್ತೆ, ಇದಕ್ಕೆ 0 ಕಲರ್ ಆಗಿರುತ್ತೆ, ಯಾವುದೇ ಸೈಡ್ ಕಲರ್ ಆಗಿರಲ್ಲ, ಸರಿನಾ? ಸೊ ಈಗ ಎಲ್ಲ ಪ್ರಶ್ನೆಗಳು ಈಸಿ ಆಗುತ್ತೆ. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ 2 faces painted in the given picture? 2 face ಎಷ್ಟು? 36 ಬಂತು ಅಲ್ಲ? ಸೊ ಎಷ್ಟು? 36. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ಪೇಂಟೆಡ್ ಓನ್ಲಿ ವಿತ್ ಪರ್ಪಲ್ ಕಲರ್ ಇನ್ ದ ಗಿವನ್ ಫಿಗರ್? ಪರ್ಪಲ್ ಕಲರ್ ಮಾತ್ರ ಹೊಂದಿರೋ ಕ್ಯೂಬ್ ಗಳು ಯಾವುವು? ಪರ್ಪಲ್ ಕಲರ್ ಮಾತ್ರ ಹೊಂದಿರೋದು ಈ ಮಧ್ಯದಲ್ಲಿರೋದು. ಬೇರೆ ಯಾವ್ದು ತಗೊಂಡ್ರು ಪರ್ಪಲ್ ಕಲರ್ ಇನ್ನೊಂದು ಕಲರ್ ಕೂಡ ಹೊಂದಿರುತ್ತೆ, ಬಟ್ ನಮ್ಗೆ ಪರ್ಪಲ್ ಕಲರ್ ಮಾತ್ರ ಬೇಕು. ಸೊ ಎಷ್ಟಿದೆ? 9. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ಪೇಂಟೆಡ್ ವಿತ್ ಪರ್ಪಲ್ ಅಂಡ್ ಗ್ರೇ ಕಲರ್ಸ್ ಇನ್ ದ ಗಿವನ್ ಫಿಗರ್? ಪರ್ಪಲ್ ಮತ್ತೆ ಗ್ರೇ ಕಲರ್ ಎರಡೂ ಕಲರ್ ಗಳನ್ನ ಹೊಂದಿರ್ಬೇಕು. ಸೊ ಆ ತರ ಎಷ್ಟು ಕ್ಯೂಬ್ ಗಳಿದೆ ಅಂತ ಕೇಳಿದ್ದಾರೆ. ಸೊ ಈ ಎಲ್ಲಾ ಕ್ಯೂಬ್ಗಳು, ಈ 5 ಕ್ಯೂಬ್ಗಳು ಪರ್ಪಲ್ ಮತ್ತೆ ಗ್ರೇ ಎರಡನ್ನೂ ಹೊಂದಿರುತ್ತಾ? ಸೊ ಎಷ್ಟಾಗುತ್ತೆ? ಪರ್ಪಲ್ ಮತ್ತೆ ಗ್ರೇ ಎರಡನ್ನೂ ಹೊಂದಿರುವ ಕ್ಯೂಬ್ಗಳು 5. ಸೊ ಇಷ್ಟೇ, ತುಂಬಾ ಈಸಿ. ಒಂದ್ಸತಿ ನಾವು ಕ್ಯೂಬ್ ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ನಮ್ಗೆ ಎಲ್ಲಾ ಪ್ರಶ್ನೆಗಳು ಏನಾಗುತ್ತೆ? ತುಂಬಾ ಈಸಿ ಆಗುತ್ತೆ. ಇಲ್ಲಿ ನೋಡಿ, ಕೊಟ್ಟಿರುವ ಚಿತ್ರದಲ್ಲಿ ನೇರಳೆ ಮತ್ತು ಬೂದು ಬಣ್ಣಗಳನ್ನು ಮಾತ್ರ, ಇಲ್ಲಿ ಕನ್ನಡದಲ್ಲಿ ಮಾತ್ರ ಅಂತ ಕೊಟ್ಟಿದ್ದಾರೆ. ಮಾತ್ರ ಅಂದ್ರೆ ಬೇರೆ ಯಾವ ಕಲರ್ ಹೊಂದಿರಬಾರ್ದು. ಈ ಕ್ಯೂಬ್ಗೆ ಏನಾಗ್ತಿದೆ? ಸ್ಯಾಫ್ರನ್ ಕೂಡ ಇದೆ. ಈ ಕ್ಯೂಬ್ಗೆ ಅದ್ರ ಹಿಂದೆ ಕಲರ್ ಯಾವ್ದು ಕೂಡ ಇರುತ್ತೆ. ಸೊ ಇಲ್ಲಿ ಇಂಗ್ಲಿಷ್ ಅಲ್ಲಿ ಏನ್ ಮಾಡಿದ್ದಾರೆ? ಪರ್ಪಲ್ ಅಂಡ್ ಗ್ರೇ ಕಲರ್ಸ್ ಅಂತ ಕೊಟ್ಟಿದ್ದಾರೆ, ಬಟ್ ಓನ್ಲಿ ಪರ್ಪಲ್ ಅಂಡ್ ಗ್ರೇ ಕಲರ್ಸ್ ಅಂತ ಕೊಟ್ಟಿದ್ರೆ, ಓನ್ಲಿ ಅಂತ ಕೊಟ್ಟಿದ್ರೆ ಅದು ಆನ್ಸರ್ ಏನಾಗ್ತಿತ್ತು? 3 ಆಗ್ತಿತ್ತು. ಬಟ್ ಈಗ ಓನ್ಲಿ ಅಂತ ಕೊಟ್ಟಿಲ್ಲ ಇಂಗ್ಲಿಷ್ ಅಲ್ಲಿ. ಸೊ ಇಂಗ್ಲಿಷ್ ಅಲ್ಲಿ ಕೊಟ್ಟಿರೋ ಪ್ರಶ್ನೆಗೆ 5 ಆನ್ಸರ್ ಬರುತ್ತೆ. ಇಲ್ಲಿ ಓನ್ಲಿ ಅಂತ ಕೊಟ್ಟಿರೋದ್ರಿಂದ, ಬಣ್ಣಗಳನ್ನು ಮಾತ್ರ ಅಂತ ಕೊಟ್ಟಿರೋದ್ರಿಂದ ಆನ್ಸರ್ 3 ಆಗುತ್ತೆ. ಸೊ ಮೇ ಬಿ ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಇರ್ಬೋದು. ಇಲ್ಲಿ ಓನ್ಲಿ ಪರ್ಪಲ್ ಅಂತ ಗ್ರೇ ಅಂತ ತಗೊಂಡ್ರೆ ಆನ್ಸರ್ 3 ಆಗ್ಬೇಕು. ಸೊ ಪ್ರಶ್ನೆನ ಸರಿಯಾಗಿ ಓದಿ. ಇಂಗ್ಲಿಷ್ ಅಲ್ಲಿ ತಪ್ಪಾಗಿ ಕೊಟ್ಟಿದ್ರೆ ಕನ್ನಡದಲ್ಲಿ ಕೂಡ ಓದಿ, ಕನ್ನಡ ಬರೋರು ಎರಡನ್ನೂ ಓದಿ ಕಂಪೇರ್ ಮಾಡ್ಕೊಂಡು ಪರ್ಪಲ್ ಮತ್ತೆ ಗ್ರೇ ಮಾತ್ರನ ಅಥವಾ ಪರ್ಪಲ್ ಅಂಡ್ ಗ್ರೇ ಹೊಂದಿರುವ ಕ್ಯೂಬ್ಸ್ ಅಂತ ನೋಡ್ಕೊಳ್ಳಿ. ಸೊ ಆಂಡ್ ಅಲ್ಲಿ, ಆರ್ ಅಲ್ಲಿ, ಓನ್ಲಿ ಅಲ್ಲಿ, ಮಾತ್ರದಲ್ಲಿ ಇಷ್ಟರಲ್ಲೇ ಮಾರ್ಕ್ಸ್ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಕೇರ್ಫುಲ್ ಆಗಿರ್ಬೇಕು ಈ ತರ ಪ್ರಾಬ್ಲಮ್ಸ್ ಅಲ್ಲಿ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.